ಸರಿಯಾಗಿ ಬ್ರಿಡ್ಜು ಅವರ ಮನೆಯೊಳಗೇನೆ ಬರುತ್ತಾನೆ. ಬ್ರಿಡ್ಜು ಅವರೇ, ನನ್ನನ್ನು ಕ್ಷಮಿಸಿ, ನಾನು ತುಂಬ ಕಷ್ಟದಲ್ಲಿದ್ದೀನಿ. ಬರುವ ತಿಂಗಳು ಖಂಡಿತ ಬಡ್ಡಿ ಹಣ ಕಟ್ಟಿಬಿಡ್ತೀನಿ. ಅರೆ, ನಿಂಗೆ ಸಾಲ ತಗೊಂಡು ಕಟ್ಟಕ್ಕಾಗಿಲ್ಲ ಅಂದರೆ ಏನಕ್ಕೆ ಸಾಲ ತಗೋತೀಯ? 3 ತಿಂಗಳಿಂದ ನೀನು ನನಗೆ ಬಡ್ಡಿ ಕೂಡ ಕೊಡ್ತಾ ಇಲ್ಲ. ಹೀಗೆ ಮಾಡ್ತಾ ಇದ್ರೆ ನಿನ್ನ ಜಮೀನು ನಿನಗೆ ಸಿಗೋದೇ ಇಲ್ಲ. ಇಲ್ಲ ಬ್ರಿಡ್ಜು ಅವರೇ, ನಾನು ಶೀಘ್ರವಾಗಿ ನಿಮ್ಮ ಸಾಲವನ್ನು ತೀರಿಸ್ತೀನಿ. ಅರೆ, ನೀನು ಆ ದುಡ್ಡನ್ನು ಹೇಗೆ ಕೊಡ್ತೀಯಾ? ನಿನ್ನ ಹತ್ರ ಈಗ 2 ದಾರಿ ಇರೋದು. ಒಂದು, ನಿನ್ನ ಜಮೀನನ್ನು ನನಗೆ ಮಾರಿಬಿಡು, ಅದಕ್ಕೆ ಮೇಲೆ ಹೆಚ್ಚಾಗಿ ನಾನು ದುಡ್ಡು ಕೊಡ್ತೀನಿ. ಅಯ್ಯೋ ಇಲ್ಲ ಬ್ರಿಡ್ಜು ಅವರೇ, ಅದು ಮಾತ್ರ ಸಾಧ್ಯವಿಲ್ಲ. ಇಲ್ಲಾಂದರೆ ಜಮೀನಿನಲ್ಲಿ ನೀನು ಕೆಲಸ ಮಾಡು, ಗೌರ್ಮೆಂಟ್ ಫಸಲಿಗೆ ಒಂದು ಒಳ್ಳೆ ರೇಟ್ ಫಿಕ್ಸ್ ಮಾಡುತ್ತೆ. ಹೀಗೆ ಹೇಳಿ ಬ್ರಿಡ್ಜು ಅಲ್ಲಿಂದ ಹೋಗ್ಬಿಟ್ಟ. ಆದರೆ